ನಮಸ್ತೆ ವೀಕ್ಷಕರೇ, ಕರುನಾಡಿ ನಿಮಗಾಗಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ತೇಜಸ್ವಿನಿ. ಪ್ರೀತಿಯ ವೀಕ್ಷಕರೇ, ನಾನು ಇವತ್ತು ನಿಮಗೆ ಪರಿಚಯ ಮಾಡಿಕೊಡುತ್ತಿರುವಂತಹ ಈ ಒಂದು ಸ್ಥಳದ ಹೆಸರು ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನ, ಕಲ್ಲಳ್ಳಿ. ಇದು ಮಾಗಡಿಯ ಸಮೀಪದಲ್ಲಿ ಬರುವಂತಹ ಒಂದು ಪುಟ್ಟ ಗ್ರಾಮವಾದ ಕಲ್ಲಳ್ಳಿ ಗ್ರಾಮದ ಒಂದು ದೇವಾಲಯವಾಗಿದೆ ವೀಕ್ಷಕರೇ. ಈಗ ನಾವು ಆ ದೇವಾಲಯದ ಹೆದ್ದಾರಿಯನ್ನು ನೋಡುತ್ತಿದ್ದೇವೆ ವೀಕ್ಷಕರೇ. ಈ ದೇವಸ್ಥಾನದ ವಿಶೇಷತೆಯನ್ನು ನೀವೇನಾದರೂ ಕೇಳಿದರೆ ಖಂಡಿತವಾಗ್ಲೂ ಆಶ್ಚರ್ಯ ಪಡ್ತೀರಾ. ಈ ದೇವಸ್ಥಾನವು ಎತ್ತು ಬಸವಣ್ಣ ಎಂಬ ಹೆಸರಿನ ಖ್ಯಾತಿಯನ್ನು ಪಡೆದಿದೆ. ಯಾಕೆ ಈ ಹೆಸರಲ್ಲಿ ಈ ದೇವಸ್ಥಾನವನ್ನು ಕರೆಯುತ್ತಾರೆ? ಕಾರಣ ಏನೆಂದರೆ ವೀಕ್ಷಕರೇ, ಈ ದೇವಸ್ಥಾನದ ವಿಶೇಷತೆ ಆಗಿದೆ. ನಾವು ಏನಾದರೂ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ಇಲ್ಲಿರುವಂತಹ ಆ ಒಂದು ಬಸವನ ವಿಗ್ರಹವನ್ನು ನಾವು ಮುಟ್ಟಿ ನಮ್ಮ ಮನಸ್ಸಿನಲ್ಲಿ ಇರುವಂತಹ ಸಂಕಲ್ಪವನ್ನು ಮಾಡಿ ಈ ಕಾರ್ಯವು ನೆರವೇರುವುದಾದರೆ ನೀನು ಸುಲಭವಾಗಿ ಮೇಲೆದ್ದು ಬಾ, ಅಥವಾ ಈ ಕಾರ್ಯ ನೆರವೇರುವುದಿಲ್ಲವೆನ್ನುವುದಾದರೆ ನೀನು ಮೇಲೆ ಬರಬೇಡ ಎಂದು ಕೇಳಿಕೊಂಡರೆ ಖಂಡಿತವಾಗಿಯೂ ಆ ಕಾರ್ಯ ನೆರವೇರುವುದಿಲ್ಲ ಎಂದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಆ ವಿಗ್ರಹವನ್ನು ನಾವು ಎತ್ತಲು ಆಗುವುದಿಲ್ಲ ಸ್ನೇಹಿತರೆ. ಅದೇ ಆ ಕಾರ್ಯವು ಸುಲಭವಾಗಿ ನಮ್ಮ ಜೀವನದಲ್ಲಿ ಆಗುವುದು ಎಂದುದಾದರೆ ಸುಲಭವಾಗಿ ಹೂವಿನಂತೆ ಆ ಒಂದು ಬಸವನ ವಿಗ್ರಹ ಮೇಲೆ ಬರುತ್ತದೆ. ಖಂಡಿತವಾಗಿಯೂ ವೀಕ್ಷಕರೇ, ಇದು ಒಂದು ವಿಶೇಷತೆಯೇ ಹೌದು. ಹಾಗೆ ಈ ಒಂದು ದೇಗುಲದಲ್ಲಿ ಯಾವುದೇ ಆಡಂಬರ ಇರುವುದಿಲ್ಲ. ಹಾಗೂ ಈ ದೇಗುಲದ ಗರ್ಭಗುಡಿಯ ಒಳಗೆ ನಾವು ನೇರವಾಗಿಯೇ ಹೋಗಬಹುದು. ಹಾಗೂ ಆ ವಿಗ್ರಹವನ್ನು ನಾವೇ ಮುಟ್ಟಿ ಎತ್ತು ನಮ್ಮ ಸಂಕಲ್ಪವನ್ನು ನಾವು ಕೇಳಿಕೊಳ್ಳಬಹುದು ವೀಕ್ಷಕರೇ. ಇಲ್ಲಿ ಯಾವುದೇ ರೀತಿಯಾದ ಶುಲ್ಕವೂ ಇಲ್ಲ. ಹಾಗಾಗಿಯೇ ನಾನು ಹೇಳಿದ್ದು ಇದು ಒಂದು ವಿಶೇಷವಾದ ದೇಗುಲವೆಂದು. ಹಾಗೆ ನೀವು ಕೇಳಿಕೊಂಡಂತಹ ಯಾವುದೇ ಒಂದು ಸಂಕಲ್ಪವು ಪೂರ್ಣವಾದಲ್ಲಿ ನೀವು ನಿಮ್ಮ ಮನಸ್ಸೋ ಇಚ್ಛೆ ಯಾವುದೇ ಒಂದು ರೂಪದಲ್ಲಿ ನೀವು ಆ ದೇವರಿಗೆ ಸೇವೆಯನ್ನು ಮಾಡಿದರೆ ಸಾಕು ವೀಕ್ಷಕರೇ. ಇಲ್ಲಿ ಯಾರು ಇಷ್ಟೇ ಮಾಡಬೇಕು ಅಷ್ಟೇ ಮಾಡಬೇಕು ಎಂದು ಹೇಳುವುದು ಕೂಡ ಇಲ್ಲ ವೀಕ್ಷಕರೇ. ಇಲ್ಲಿನ ಗ್ರಾಮಸ್ಥರು ಈ ಒಂದು ದೇಗುಲದಲ್ಲಿ ಬಂದು ತಮ್ಮ ಕಾರ್ಯಸಿದ್ಧಿ ಆದ ನಂತರ ಆ ಬಸವನಿಗೆ ತುಂಬ ಇಷ್ಟವಾದಂತಹ ಗಂಟೆಯನ್ನು ಇಲ್ಲಿ ಬಂದು ಕಟ್ಟುತ್ತಾರೆ ವೀಕ್ಷಕರೇ. ಹಾಗೂ ಅದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಒಂದು ಪುಟ್ಟ ಗಂಟೆಯನ್ನು ತಂದು ಕಟ್ಟಿದರೂ ಆ ಬಸವನಿಗೆ ತೃಪ್ತಿಯಾಗುತ್ತದೆ ಎನ್ನುವ ನಂಬಿಕೆ ಕೂಡ ಇಲ್ಲಿ ಇದೆ ವೀಕ್ಷಕರೇ. ಹಾಗೂ ಇಲ್ಲಿರುವಂತಹ ಒಂದು ಆಶ್ರಮಕ್ಕೆ ನೀವು ಅನ್ನದಾನ ಮಾಡಿದರೂ ಸಾಕು. ಇಲ್ಲಿನ ಬಸವನ ಅನುಗ್ರಹ ನಿಮಗೆ ಹಾಗೂ ನಿಮ್ಮ ಕುಟುಂಬದವರಿಗೆ ಸದಾ ಇರುತ್ತದೆ ವೀಕ್ಷಕರೇ. ಹಾಗೂ ಈಗ ನೀವು ನೋಡುತ್ತಿರುವುದು ಇಲ್ಲಿಗೆ ಬರುವಂತಹ ಭಕ್ತಾದಿಗಳು ತಮ್ಮ ಕಾರ್ಯಗಳು ಮುಗಿದ ನಂತರ ಅಲ್ಲಿ ಗಂಟೆಯನ್ನು ಕಟ್ಟಿ ಹೋಗಿರುವಂಥದ್ದನ್ನು ನೀವು ನೋಡ್ತಾ ಇದ್ದೀರಾ ವೀಕ್ಷಕರೇ. ಹಾಗೂ ಈ ಒಂದು ದೇಗುಲಕ್ಕೆ ನೀವು ಬರುವುದಾದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲೊಕೇಶನ್ ಕೂಡ ಲಭ್ಯವಿರುತ್ತದೆ ವೀಕ್ಷಕರೇ. ನಾನು ಆಗಲೇ ಹೇಳಿದ ಹಾಗೆ ಈ ದೇಗುಲಕ್ಕೆ ಯಾವುದೇ ಶುಲ್ಕವಿಲ್ಲ. ಹಾಗೂ ನೀವು ನೇರವಾಗಿ ಹೋಗಬಹುದು. ಅಲ್ಲಿನ ಜನರು ಕೂಡ ನಿಮಗೆ ಬೇಕಾಗಿರುವಂತಹ ಸಹಾಯವನ್ನು ಕೂಡ ಮಾಡುತ್ತಾರೆ ವೀಕ್ಷಕರೇ, ಯಾವುದೇ ಅಪೇಕ್ಷೆ ಇಲ್ಲದೆ. ಹಾಗೂ ಈ ದೇಗುಲ ಸಾವನದುರ್ಗದಿಂದ ಕೇವಲ 8 ಕಿಲೋಮೀಟರ್ ದೂರದಲ್ಲಿರುವುದರಿಂದ 2 ದೇಗುಲ ದರ್ಶನವನ್ನು ಕೂಡ ನೀವು ಮಾಡಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸಿದ್ದೀನಿ ವೀಕ್ಷಕರೇ.